ಈ ಸರ್ಕಾರದ 3 ವರ್ಷದ ಅವಲೋಕನ ಮಾಡಿದಾಗ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ಬೋದು ಅಂತ ನಿಮ್ಗೆ ಅನಿಸುತ್ತಾ? ಬೆಲೆ ಏರಿಕೆ ಮುಕ್ತವಾಗಿರುವಂಥ ನೀತಿಯನ್ನು ತರ್ತಾರೆ ಅಂತ ನಿಮ್ಗೇನಾರು ಅನಿಸುತ್ತಾ? ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆಯಿಂದ ಮುಕ್ತ ಆಗದೇ ಇದ್ದರೆ ಒಳ್ಳೆ ಆಡಳಿತ ಹೆಂಗೆ ಕೊಡೋಕ್ಕೆ ಸಾಧ್ಯ? ನಾವು ನಿರೀಕ್ಷೆ ಮಾಡ್ತೀವಿ, ನಾವು ಯಾವುದನ್ನು ಕೆಟ್ಟದ್ದನ್ನು ಬಯಸಲ್ಲ. ಶಿವಕುಮಾರ್ರೇ ನಿಮ್ಮ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಬರಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ನೀವು ಹೇಗೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸ್ಕೊಂಡ್ರೋ, ನೀವು ಬಿಸ್ನೆಸ್ ಮಾಡಿದಿರೋ ಬೇರೆ ಏನು ಮಾಡಿದಿರೋ ಕಾಮೆಂಟ್ಸ್ನ ಮಾಡೋಕ್ಕೋಗಲ್ಲ. ಅದೇ ರೀತಿ ರಾಜ್ಯದ ಆದಾಯವೂ ಅದೇ ಪ್ರಮಾಣದಲ್ಲಿ ಏರಿಕೆ ಆಗಲಿ. ಆಗ ಬಹುಶಃ ರಾಜ್ಯದ ಭವಿಷ್ಯದ ದಿನಗಳಲ್ಲಿ ನವಕರ್ನಾಟಕದ ನಿರ್ಮಾತ್ಮ ಅಂತ ಅನ್ನುವಂಥ ಬಿರುದು ನಿಮಗೆ ಸಿಗುವಂತಾಗಲಿ. ಈಗೇನು ಸಾಲದ ಸುಳಿಯಿಂದ ರಾಜ್ಯ ಮುಕ್ತವಾಗಿ ಆದಾಯದಲ್ಲಿ ನಿಮ್ಮ ಏರಿಕೆಯ ಪ್ರಮಾಣದಷ್ಟೇ ಏರಿಕೆ ಆಗಲಿ ನಮ್ಮ ರಾಜ್ಯದ ಆದಾಯ, ಅದನ್ನ ಆಶಯ ವ್ಯಕ್ತಪಡಿಸ್ತೀವಿ. ನಿಮಗೆ ಆ ಸಾಮರ್ಥ್ಯ ಡಿ ಕೆ ಶಿವಕುಮಾರ್ರಿಗಿದೆ ಅನ್ನೋದು ನಮ್ಮ ವಿಶ್ವಾಸ. ಆ ಸಾಮರ್ಥ್ಯವನ್ನು ತೋರಿಸ್ಲಿ. ಈಗ ಅವ್ರ ನಾಯಕರೊಬ್ಬರು ಹೇಳ್ತಾ ಇದ್ರು, ಏಕ್ ತರಫ್ ಸೆ ಆಲೂ ಡಾಲ್ನ, ದೂಸರ ತರಫ್ ಸೆ ಸೋನಾ ನಿಕಲ್ನ ಅಂತ. ಅದು ರಾಜ್ಯದ ಬಜೆಟ್ಟಿಗೆ ಅದು ಆ ರೀತಿ ಆಗಲಿ. ಒಂದು ಕಡೆ ಆಲೂಗಡ್ಡೆ ಹಾಕಿ ಇನ್ನೊಂದು ಕಡೆ ಚಿನ್ನದ ಬೆಳೆಯನ್ನು ತೆಗೆದು ಅದು ಆ ಮೂಲಕ ರಾಜ್ಯವನ್ನು ಸಮಗ್ರ ದೃಷ್ಟಿಯಿಂದ ಅಭಿವೃದ್ಧಿಪಡಿಸುವಂಥ ಸಾಮರ್ಥ್ಯವನ್ನು ಭಗವಂತ ಈ ಸರ್ಕಾರಕ್ಕೆ ದಯಪಾಲಿಸಲಿ. ಮತ್ತು ಯಾವ ರೀತಿ ಆಲೂಗಡ್ಡೆ ಹಾಕಿ ಚಿನ್ನ ತೆಗಿಬೇಕು ಅನ್ನುವಂಥ ವಿದ್ಯೆ ಗೊತ್ತಿರತಕ್ಕಂಥ ಕಲಾವಿದರು ಅಲ್ಲಿ ಇರೋದರಿಂದ ಆ ವಿದ್ಯೆಯನ್ನು ರಾಜ್ಯದ ಅಭಿವೃದ್ಧಿಗೆ ಉಪಯೋಗ ಮಾಡಲಿ, ಬಡತನ ನಿರ್ಮೂಲನೆ ಆಗಲಿ. ನಾವು ಯಾವುದನ್ನು ಕೆಟ್ಟದ್ದು ಬಯಸಲ್ಲ. ಭವಿಷ್ಯದ ದಿನಗಳಲ್ಲಿ ಒಂದು ಕಡೆಯಿಂದ ಆಲೂಗಡ್ಡೆ ಹಾಕಿ ಚಿನ್ನ ತೆಗೆದು ಬಡವರ ಬಡತನವನ್ನು ದೂರಗೊಳಿಸಿ ಸಮೃದ್ಧ ಕರ್ನಾಟಕವನ್ನು ಮಾಡಲಿ. ಅವರಿಗೆ ಶುಭ ಹಾರೈಸ್ತೇವೆ.